ಮನುಷ್ಯನ ಜೀವನದಲ್ಲಿ ಉತ್ಸಾಹ ಉಲ್ಲಾಸಗಳು ತುಂಬಿರಲು ಅಲ್ಲೊಂದು ಸಾರ್ಥಕ ಭಾವದ ಆನಂದ ಸಂಭ್ರಮವನ್ನು ಕಾಣುತ್ತೇವೆ. ಆ ಆನಂದದ ಬೆಳಕು ಬಾಳಿನುದ್ದಕ್ಕೂ ಸಂತೋಷದ ಹೊಂಗಿರಣಗಳನ್ನು ಪಸರಿಸುತ್ತವೆ. ಬೇಸಿಗೆ ರಜೆ ಕಳೆದು ಮರಳಿ ಮತ್ತೆ ಶಾಲೆಗೆ ಬರುವ ಮಕ್ಕಳ ಮುಖದಲ್ಲಿ ಇಂತಹದೇ ಸಂತಸ ಸಡಗರವನ್ನು ತುಂಬಿ ಶಾಲೆಗೆ ಸ್ವಾಗತಿಸಿದ ವಿನೂತನ ಶೈಲಿಯ ಕಾರ್ಯಕ್ರಮವನ್ನು ನಮ್ಮ ಮಂಗಳೂರಿನ ಸೇವಾ ಭಾರತೀಯ ಅಂಗಸಂಸ್ಥೆಯಾಗಿರುವ ಚೇತನ ಬಾಲವಿಕಾಸ ಕೇಂದ್ರದ ಆಡಳಿತ ಮಂಡಳಿಯವರು ಆಯೋಜಿಸಿದ್ದರು. ಭಿನ್ನ ಸಾಮರ್ಥ್ಯದ ಮಕ್ಕಳನ್ನು ಪಕ್ಕದಲ್ಲಿರುವ ವಿಠೋಬ ಭಜನಾ ಮಂದಿರದಿಂದ ಬಹಳ ಆತ್ಮೀಯವಾಗಿ ಮಂಗಳವಾದ್ಯ, ಪೂರ್ಣಕುಂಭ, ಬಣ್ಣದ ಛತ್ರಿಗಳು, ಬೊಂಬೆ ಕುಣಿತ, ಪಟಾಕಿಯನ್ನು ಸಿಡಿಸುವುದರೊಂದಿಗೆ ಮಕ್ಕಳ ಮೇಲೆ ಪುಷ್ಪವೃಷ್ಟಿಗರೆದು ಮೆರವಣಿಗೆಯಲ್ಲಿ ಶಾಲೆಗೆ ಕರೆತರಲಾಯಿತು. ಅಲ್ಲಿ ಎಲ್ಲರಿಗೂ ಆರತಿಯನ್ನು ಬೆಳಗಿ ಹಣೆಗೆ ಮಂಗಳ ತಿಲಕವನ್ನು ಹಚ್ಚಿದರು. ಹಿರಿಯರು, ಗಣ್ಯರು, ದಾನಿಗಳು, ಆಡಳಿತ ಮಂಡಳಿ, ಶಿಕ್ಷಕ ಮಂಡಳಿ, ಸಿಬ್ಬಂದಿ ವರ್ಗ, ಮಕ್ಕಳ ಪೋಷಕರು ಎಲ್ಲರೂ ಬಹಳ ಸಂತಸದಿಂದ ಇದರಲ್ಲಿ ಪಾಲ್ಗೊಂಡಿದ್ದರು. ಶಾಲೆಯ ವಟಾರದಲ್ಲಿ ಮಕ್ಕಳೆಲ್ಲರಿಗೂ ಶಿಕ್ಷಕಿಯರು ಆರತಿ ಬೆಳಗಿದರು. ಇಂದು ಶಾಲೆಯಲ್ಲಿ ಹಬ್ಬದ ಸಂತಸದ ವಾತಾವರಣವೇ ಸೃಷ್ಟಿ ಮಾಡಿತ್ತು. ಮಕ್ಕಳ ಬಾಳು ಬೆಳಗಲಿ ಎಂದು ಆಗಮಿಸಿದ ಅತಿಥಿಗಳು ಶುಭ ಹಾರೈಸುತ್ತಾ ದೀಪವನ್ನು ಬೆಳಗಿದರು. ಮಕ್ಕಳ ಮುಖದ ಮೇಲಿನ ಮಂದಹಾಸವನ್ನು ಗಮನಿಸಿದರೆ ಈ ಕಾರ್ಯಕ್ರಮದ ಸಾರ್ಥಕತೆ ಅರಿವಾಗುವುದು. ಸಿಹಿಯನ್ನು ಹಂಚಿ ಸಿಹಿ ಮಾತುಗಳ ಅಕ್ಕರೆಯಲ್ಲಿ ಶಾಲೆಗೆ ಬರಮಾಡಿಕೊಂಡ ಈ ವಿನೂತನ ಶೈಲಿಗೆ ಖಂಡಿತವಾಗಿಯೂ ಮೆಚ್ಚಲೇಬೇಕು. ಇಂತಹ ಮನಸ್ಸಿಗೆ ಮುದ ನೀಡುವ ಕ್ಷಣಗಳನ್ನು ವೀಕ್ಷಕರೊಂದಿಗೆ ಹಂಚಿಕೊಳ್ಳಲು ಈ ವಿಡಿಯೋ ಮಾಡಿದ್ದೇನೆ. ಈ ಸಣ್ಣ ಪುಟ್ಟ ಸಂತಸ ಸಂಭ್ರಮಗಳಲ್ಲೂ ನಿಜವಾದ ಮಾನವ ಧರ್ಮ ತುಂಬಿದೆಯಲ್ಲವೇ? ಆರತಿ ಬೆಳಗ್ಗೆ ಸಂತಸದಿಂದ ಶಾಲೆಗಳಿಗೆ ಬರಮಾಡಿಕೊಂಡು ಸುಸ್ವಾಗತಿಸುವ ಮೂಲಕ ಅವರ ಇಡೀ ಶೈಕ್ಷಣಿಕ ವರ್ಷವು ನಡೆಯುತ್ತಾ ಆರೋಗ್ಯಕರವಾಗಿ ಸಂಭ್ರಮದಿಂದ ಕಳೆಯಲಿ, ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುವ ಈ ಒಂದು ಅತ್ಯುತ್ತಮ ಕಾರ್ಯಕ್ರಮ ಇದಾಗಿದೆ.
ಶಾಲೆಯಲ್ಲಿ ತುಂಬ ಚೆನ್ನಾಗಿ ಪಾಠ ಪ್ರವಚನಗಳು ಅದರಲ್ಲಿ ನಾವು ಭಾಗವಹಿಸುವ ಹಾಗೆಯೇ ಇಲ್ಲಿಯದ್ದು ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಬಳಸಿಕೊಂಡು ನಮ್ಮನ್ನು ಇನ್ನೂ ಹೆಚ್ಚು ಯೋಗ್ಯರನ್ನಾಗಿ ಮಾಡುವ ಅಂತೇಳಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಸೇವಾ ಭಾರತಿ ಮತ್ತೆ ಚೇತನ ಬಾಲ ವಿಕಾಸ ಕೇಂದ್ರದ ಪರವಾಗಿ ಶುಭ ಹಾರೈಸುತ್ತೇನೆ. ಆತ್ಮೀಯರೇ, ನಾನು ಚಂದ್ರಮತಿ ಹೆಸರಾವ್. ಎಲ್ಲರಿಗೂ ನನ್ನ ವಂದನೆಗಳು. ಈ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಶಾರದೆಯ ಅನುಗ್ರಹದೊಂದಿಗೆ ಎಲ್ಲರ ಶುಭ ಹಾರೈಕೆಗಳೂ ಬೇಕು. ಅವರು ಸ್ವಾವಲಂಬಿಗಳಾಗಿ ಸಾರ್ಥಕ ಬಾಳನ್ನು ಬಾಳುವಂತೆ ಕೃಷ್ಣಾರ್ಪಿತಂ ಚಾನೆಲ್ ಪರವಾಗಿ ಶುಭವನ್ನು ಹಾರೈಸೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.